ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಇನ್ನೇನು ಕೆಲವೇ ತಿಂಗಳಲ್ಲಿ ಆರಂಭವಾಗುತ್ತೆ. ಅದಕ್ಕೂ ಮುಂಚೆ ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರೆಲ್ಲ ಬರಬಹುದು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ಅಭಿಮಾನಿಗಳು ಕೂಡ ಇವ್ರು ಬರಬೇಕು ಅವ್ರು ಬರಬೇಕು ಅನ್ನುವಂಥ ಒಂದಷ್ಟು ಆಲೋಚನೆಗಳನ್ನ ಮಾಡ್ತಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಟೀಮ್ ಕೂಡ, ಕಲರ್ಸ್ ಕನ್ನಡ ಟೀಮ್ ಕೂಡ ಯಾರನ್ನ ಕರೆಸ್ಕೊಳ್ಬೇಕು ಅದನ್ನ ಫೈನಲ್ ಕೂಡ ಮಾಡಿಯಾಗಿದೆ. ಒಂದಷ್ಟು ಸ್ಪರ್ಧಿಗಳ ಶಾರ್ಟ್ ಲಿಸ್ಟ್ ಕೂಡ ಆಗಿದೆ. ಆಲ್ರೆಡಿ ಲಗೇಜನ್ನ ಪ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕಂತಂದ್ರೆ ಬಿಗ್ ಬಾಸ್ ಅನ್ನೋದು ಸುಲಭದ ಮಾತಲ್ಲ. TRP ಬರಬೇಕು ಅನ್ನೋದು ಇಲ್ಲಿ ಮುಖ್ಯ ಆಗಿರುತ್ತೆ. ಸೊ ಯಾರನ್ನ ಕರೆಸ್ಬೇಕು, ಯಾರನ್ನ ಕರೆಸಬಾರ್ದು, ಯಾರನ್ನ ಯಾವಾಗ ಔಟ್ ಮಾಡಬೇಕು, ಯಾವ ವ್ಯಕ್ತಿತ್ವಗಳು ಈ ಒಂದು ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕು ಅನ್ನುವಂಥದ್ದನ್ನ ಕಲರ್ಸ್ ಕನ್ನಡ ಫೈನಲೈಸ್ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಒಮ್ಮೆ ಕರೆಸ್ಕೊಂಡ್ಮೇಲೆ TRP ಬಂದಿಲ್ಲ ಅಂತಂದ್ರೆ ಆ ಒಂದು ಶೋ ಫ್ಲಾಪ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಬಾಸ್ 1, 2, 3 ಸಾಕಷ್ಟು TRP ಪಡ್ಕೊಂಡಿತ್ತು. ಯಾಕಂತಂದ್ರೆ ವೀಕ್ಷಕರಿಗೆ ಇದು ಹೊಸ ಕಾರ್ಯಕ್ರಮ ಆಗಿತ್ತು, ಹಾಗಾಗಿ ತಪ್ಪದೇ ನೋಡ್ತಾ ಇದ್ರು. ಅದಾದ ಮೇಲೆ ಸೀಸನ್ 9ರ ತನಕ ಹೆಚ್ಚಾಗಿ TRP ಬಂದಿಲ್ಲ, ಫ್ಲಾಪ್ ಅಂತಾನೆ ಹೇಳ್ತಾ ಇದ್ರು. ಅದಾದ ಮೇಲೆ TRP ಬಂದಿದೆ ಬಿಗ್ ಬಾಸ್ ಸೀಸನ್ 10ರಲ್ಲಿ. ಅಂದ್ರೆ ಸಾಕಷ್ಟು ಒಂದು ಫೈಟ್ಸ್ಗಳಾಗಿರ್ಬೋದು, ಅಥವಾ ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಡ್ರೋನ್ ಪ್ರತಾಪ್ ಆಗಿರ್ಬೋದು, ವರ್ತು ಸಂತೋಷ್, ಹೀಗೆ ಸಾಕಷ್ಟು ಜನ ಅವರ ಒಂದು ವಿಚಾರವಾಗಿ ಗಲಾಟೆ ನಡೆದಿತ್ತು, TRPಯನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಹೆಚ್ಚು ಹೆಸರು ಕೇಳಿ ಬಂದಿದ್ದೆ ಸಂಗೀತ ಶೃಂಗೇರಿ ಹಾಗೆ ವಿನಯ್ ಗೌಡ. ಸೊ ಇವರಿಬ್ಬರೂ ಕೂಡ ಕಿತ್ತಾಡ್ಕೊಂಡಿದ್ದೆ ಆ ಒಂದು ಸೀಸನ್ನ TRP ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಈ ಬಾರಿಯ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಒಂದು ಚೇಂಜಸ್ ಇಲ್ಲ. ಯಾಕಂತಂದ್ರೆ ಈಗಲಿಂದಲೇ ಎಲ್ಲರೂ ಕೂಡ ಶುರು ಮಾಡಿದ್ದಾರೆ, ಕಿಚ್ಚ ಸುದೀಪ್ ಇಲ್ಲ ಅಂತಂದ್ರೆ ನಾವು ಈ ಶೋವನ್ನು ನೋಡೋದೇ ಇಲ್ಲ. ಸೊ ಯಾರೇ ಒಬ್ಬ ನಿರೂಪಕ ಬಂದರೂ ಕೂಡ ನಾವು ಈ ಶೋವನ್ನು ನೋಡೋದೇ ಇಲ್ಲ, ಕಿಚ್ಚ ಸುದೀಪೇ ನಮಗೆ ಬೇಕು ಅನ್ನುವಂಥದ್ದು. ಹಾಗಾಗಿ ಕಿಚ್ಚ ಸುದೀಪ್ ಕೂಡ ಯಾವುದೇ ಸಿನಿಮಾವನ್ನ ಮಾಡ್ತಾ ಇಲ್ಲ, ಎಲ್ಲ ಕೂಡ ಸಿನಿಮಾ ಮುಗ್ದಿದೆ, ಪ್ರಾಜೆಕ್ಟ್ ಮುಗ್ದಾಗಿದೆ, ಇನ್ನೇನು ರಿಲೀಸ್ಗೆ ಬಾಕಿ ಇರುವಂಥದ್ದು. ಹಾಗಾಗಿ ಕಿಚ್ಚ ಸುದೀಪ್ ಅವರೇ ಬರುವಂತಹ ಚಾನ್ಸಸ್ ಎಲ್ಲ ಇದೆ. ಸೊ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಇನ್ನು ಬಿಗ್ ಬಾಸ್ಗೆ ಈ ಒಂದು ಬಿಗ್ ಬಾಸ್ 11ಕ್ಕೆ ಸಂಗೀತ ಶೃಂಗೇರಿ ಬರ್ತಾರೆ ಅನ್ನುವಂತಹ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕೆ ಬರ್ತಾರೆ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಸಿಂಹಿಣಿ ಅಂತಲೇ ಈಕೆ ಫೇಮಸ್ ಆಗಿದ್ರು. ಈಕೆ ಬಂದ್ರೆ TRP ಮತ್ತೆ ಬಂದೇ ಬರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕಂತಂದ್ರೆ ಒಂದು, ಈಕೆ ಲಾಸ್ಟ್ ಸೀಸನ್ ಅಲ್ಲೇ ವಿನ್ನರ್ ಆಗಬೇಕು ಅನ್ನುವಂಥದ್ದು ಎಲ್ಲರ ಕೂಡ ಒಂದು ನಿಲುವಿತ್ತು. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಬಾರಿ ಮಹಿಳಾ ವಿನ್ನರ್ ಆಗ್ತಾರೆ, ಸಂಗೀತ ಶೃಂಗೇರಿನೇ ವಿನ್ನರ್ ಆಗುವಂಥದ್ದು. ಈಕೆ ಆಡ್ದಂಥ ರೀತಿ ಆಗಿರ್ಬೋದು, ಮನೆಯಲ್ಲಿದ್ದಂಥ ರೀತಿ ಆಗಿರ್ಬೋದು, TRP ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈಕೆನೇ ವಿನ್ನರ್ ಅಂತ ಅನ್ಕೊಂಡಿದ್ರು. ಆದರೆ ಕಾರ್ತಿಕ್ ಮಹೇಶ್ ಅವರು ವಿನ್ನರ್ ಆಗ್ತಾರೆ. ಸೊ ಎಲ್ರಿಗೂ ಕೂಡ ಇದೊಂದು ರೀತಿಯಾಗಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದಷ್ಟು ಜನ ಡ್ರೋನ್ ಪ್ರತಾಪ್ ವಿನ್ನರ್ ಆಗಬಹುದು ಅಂತ ಅನ್ಕೊಂಡಿದ್ರೆ, ಇನ್ನೊಂದಷ್ಟು ಜನ ಸಂಗೀತ ಶೃಂಗೇರಿ ವಿನ್ನರ್ ಆಗಬಹುದು ಅಂತ. ಅಂದ್ರೆ ತಮ್ಮ ನೇರ ಮಾತು ಆಗಿರ್ಬೋದು, ದಿಟ್ಟ ನಿಲುವಿನಿಂದ ಜನರ ಮೆಚ್ಚುಗೆಯನ್ನು ಆಯ್ಕೆ ಗಳಿಸಿದ್ರು. ಹಾಗಾಗಿ ವಿನಯ್ ಗೌಡ ಹೇಗೋ ಔಟ್ ಆದರು. ಅದಾದ ಮೇಲೆ ಇದ್ದಿದ್ದೇ ಸಂಗೀತ ಶೃಂಗೇರಿ. ಹಾಗಾಗಿ ಸಂಗೀತ ಶೃಂಗೇರಿನೇ ವಿನ್ನರ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಕಾರ್ತಿಕ್, ಸಂಗೀತ ಹಾಗೆ ಪ್ರತಾಪ್ ಅವರನ್ನ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಕರ್ಕೊಂಡು ಬಂದಾಗಲೂ ಕೂಡ ಸಾಕಷ್ಟು ಜನ ಸಂಗೀತ ಶೃಂಗೇರಿ ಅವರಿಗೆ ವೋಟ್ ಮಾಡಿದ್ರು. ವೀಕ್ಷಕರು ಕೂಡ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು, ಈ ಬಾರಿ ಸಿಂಹಿಣಿನೇ ವಿನ್ನರ್ ಅನ್ನುವಂಥದ್ದು. ಆದರೆ ಎಲ್ರಿಗೂ ಕೂಡ ಶಾಕ್ ಆಗಿತ್ತು, ಸಂಗೀತ ಶೃಂಗೇರಿ ವಿನ್ನರ್ ಆಗಿಲ್ಲ. ಆ ಊಹೆ ಎಲ್ಲರೂ ಕೂಡ ಬ್ರೇಕ್ ಆಯಿತು. ಹಾಗಾಗಿ ಈ ಬಾರಿ ಸೀಸನ್ 11ಕ್ಕೆ ಸಂಗೀತ ಶೃಂಗೇರಿ ಬರ್ತಾರೆ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕೆ ಬರ್ತಾರೆ? ಸೊ TRPಯನ್ನ ಜಾಸ್ತಿ ಮಾಡೋದಕ್ಕಂತಲೇ ಈಕೆ ಬರುವಂಥ ಚಾನ್ಸಸ್ ಎಲ್ಲ ಇದೆ. ಅಂದರೆ ಫಸ್ಟ್ ಈಕೆ ಎಂಟ್ರಿ ಕೊಟ್ಟು ಒಂದಷ್ಟು ದಿನಗಳ ಕಾಲ ಸರ್ವೈವ್ ಆಗಿ ಅದಾದ ಮೇಲೆ ಹೋಗಬಹುದು. ಯಾಕಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೆ ಅಷ್ಟು ಒಂದು ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗ್ನಲ್ಲೇ ಸಂಗೀತ ಶೃಂಗೇರಿಯನ್ನು ಕರೆಸಿ ಅದಾದ ಮೇಲೆ ಎಲಿಮಿನೇಟ್ ಮಾಡ್ಬೋದು, ಅಥವಾ ವಿನ್ನರ್ ಮಾಡೋದಕ್ಕೂ ಕೂಡ ಚಾನ್ಸಸ್ ಇದೆ. ಯಾಕಂತಂದರೆ ಆಕೆಗೆ ಲಾಸ್ಟ್ ಸೀಸನ್ನಲ್ಲಿ ಆಕೆಗೆ ಒಂದು ಇದು ಸಿಕ್ಕಿಲ್ಲ. ಸೊ ಹಾಗಾಗಿ ಈ ಬಾರಿ ವಿನ್ನರ್ ಆಗಬೇಕು. ಕಲರ್ಸ್ ಕನ್ನಡ ಲಾಸ್ಟ್ ಸೀಸನಲ್ಲಿ ಸಂಗೀತ ಶೃಂಗೇರಿ ಅವರಿಗೆ ಮೋಸ ಮಾಡಿದ್ರು. ಪ್ರತಿ ಬಾರಿ ಹೀಗೆ ಆಗುತ್ತೆ, ಯಾರು ವಿನ್ನರ್ ಆಗಬೇಕು ಅವ್ರು ವಿನ್ನರ್ ಆಗೋದಿಲ್ಲ, ಯಾರು ವಿನ್ನರ್ ಆಗಬಾರ್ದು ಅಥವಾ ಯಾವುದೂ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ವಿನ್ನರ್ ಆಗ್ತಾರೆ ಅನ್ನುವಂಥದ್ದು ಪ್ರತಿ ಬಾರಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಬಿಗ್ ಬಾಸ್ ಮುಗಿದ ಬಳಿಕ. ಹಾಗಾಗಿ ಈ ಬಾರಿ ಸಂಗೀತ ಶೃಂಗೇರಿ TRPಗೋಸ್ಕರ ಬರ್ಬೋದು. ಇನ್ನೊಂದು, ಸೊ ಆಕೆನೆ ವಿನ್ನರ್ ಆಗುವಂತ ಚಾನ್ಸಸ್ ಕೂಡ ಇದೆ. ಸೊ ಆಕೆಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಕೂಡ ಇರ್ಬೋದು. ಇನ್ನೊಂದು, ಆಕೆಗೆ ಈಗ ಸದ್ಯ ಕೈಯಲ್ಲಿ ಯಾವುದೇ ಪ್ರಾಜೆಕ್ಟ್ ಇಲ್ಲ. ಸೊ ಹಾಗಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾನು ಪ್ರೂವ್ ಮಾಡಿಕೊಳ್ಳೋದಕ್ಕೆ ಆಗಿಲ್ಲ, ಈ ಸೀಸನ್
ಈ ಸೀಸನಲ್ಲಿ ನಾನು ಪ್ರೂವ್ ಮಾಡಿಕೊಳ್ಳೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಸಂಗೀತ ಶೃಂಗೇರಿ ಬರಬಹುದು ಅನ್ನುವಂಥದ್ದು ಸ್ನೇಹಿತರೆ. ಯಾಕಂತಂದರೆ ನಾವು ಸಂಗೀತ ಶೃಂಗೇರಿ ಬಿಗ್ ಬಾಸ್ಗೆ ಮುಂಚೆ ನಾವು ನೋಡೋದಾದರೆ ಪೌರಾಣಿಕ ಧಾರಾವಾಹಿಯೊಂದರ ದೇವಿ ಪಾತ್ರದ ಸೌಮ್ಯ ಮುಖದಲ್ಲಿ ಈಕೆ ಕಾಣಿಸ್ಕೊಂಡಿದ್ರು. ಸಂಗೀತ ಶೃಂಗೇರಿ ಹೀಗೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇನ್ನೊಂದು ಚಾರ್ಲಿ 777 ಸಿನಿಮಾದ ನಾಯಕಿಯ ಮುಗ್ಧ ಮುಖವನ್ನು ನಾವು ನೋಡಿದ್ವಿ. ಮೆಲುವಾಗಿ ಮಾತನಾಡುವಂಥದ್ದಾಗಿರ್ಬೋದು, ಮಿತವಾಗಿ ನಗುವಂಥ ಈ ಹುಡುಗಿ ಬಿಗ್ ಬಾಸ್ ಮನೆಗೆ ಬಂದಾಗ ಪ್ರೇಕ್ಷಕರ ಒಂದು ಹುಬ್ಬುಗಳು ಮೇಲೋಗಿದ್ದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ರಿಗೂ ಕೂಡ ಶಾಕ್ ಆಗಿತ್ತು ಸಂಗೀತ ಶೃಂಗೇರಿ ಹಿಂಗನ ಅಂತ. ಸೊ ಸಂಗೀತ ಶೃಂಗೇರಿ ಕೇಳಿದ್ರೆ ಸಾಕಷ್ಟು ಚಿತ್ರಗಳು ನಮಗೆ ಕಣ್ಣು ಮುಂದೆ ಬರುತ್ತೆ. ಸೊ ಅಸಮರ್ಥಿಯಾಗಿ ಚಿಂತಿತ ಮುಖದಲ್ಲಿ ಕೂತಿದಂಥ ಹುಡುಗಿ, ಆತ್ಮವಿಶ್ವಾಸದ ಗಟ್ಟಿ ವ್ಯಕ್ತಿತ್ವದ ಹುಡುಗಿ ಆಗಿರ್ಬೋದು, ಕೋಪದಲ್ಲಿ ಕಿಡಿಕಾರ್ತಾ ನಿಂತಿರುವಂಥ ಹುಡುಗಿ ಆಗಿರ್ಬೋದು, ದುಃಖದಲ್ಲಿ ಒಬ್ಬಂಟಿಯಾಗಿ ಕೂತು ಬಿಕ್ಕಿ ಬಿಕ್ಕಿ ಅಳ್ತಿರುವಂಥ ಹುಡುಗಿ ಆಗಿರ್ಬೋದು, ಆಟದಲ್ಲಿ ಜೀವ ಕೊಟ್ಟು ಆಡುವಂಥ ಜಿದ್ದಿನ ಹುಡುಗಿ, ಮುಖದ ಎದುರೇ ಮಾತನಾಡಿ ಜಗಳಕ್ಕೆ ನಿಲ್ಲುವಂಥ ಜಗಳಗಂಟಿ ಆಗಿರ್ಬೋದು, ಅಹಂಕಾರಿ ಆಗಿರ್ಬೋದು, ಸ್ನೇಹದ ಹೆಗಲಿಗೆ ಒರಗುವಂಥ ಮುಗುಳ್ನಗೆಯ ಹುಡುಗಿ ಆಗಿರ್ಬೋದು, ತಂತ್ರಗಾರಿಕೆ ಜಾಣದ ಹುಡುಗಿ, ತನ್ನ ಸ್ನೇಹಿತರಿಂದಾದ ಸಣ್ಣ ನೋವನ್ನ ಸಹಿಸಿಕೊಳ್ಳದ ಹಠಮಾರಿ ಹುಡುಗಿ ಆಗಿರ್ಬೋದು, ಟಿಕೆಟ್ ಫಿನಾಲೆ ವಾರದಲ್ಲಿ ಗೆದ್ದು ಮೊದಲು ಫಿನಾಲೆ ವಾರಕ್ಕೆ ಕಾಲಿಟ್ಟಂತ ಮೊದಲ ಸ್ಪರ್ಧಿ, ಮಹಿಳಾ ಸ್ಪರ್ಧಿ ಈಕೆ. ಸೊ ಹಾಗಾಗಿ 100 ದಿನಗಳನ್ನ ದಾಟಿದಂತ ಈ ಬಿಗ್ ಬಾಸ್ ಮನೆಯಲ್ಲಿ ಈಕೆಯ ಒಂದು ನೆನಪುಗಳು ಸಾಕಷ್ಟಿದೆ. ಸೊ ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಗೀತ ಶೃಂಗೇರಿ ಬರ್ತಾರೆ ಅನ್ನುವಂಥ ವಿಚಾರಗಳು ಈಗ ಹರಿದಾಡ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಗೀತ ಶೃಂಗೇರಿ ಬರಬೇಕಾ? ಈ ಬಾರಿಯ ಒಂದು ಬಿಗ್ ಬಾಸ್ ಸೀಸನ್ ವಿನ್ನರ್ ಮಹಿಳಾ ಸ್ಪರ್ಧಿ ಆಗ್ತಾರಾ? ಅದು ಕೂಡ ಸಂಗೀತ ಶೃಂಗೇರಿ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.